ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ 30 ಡೇಸ್ ಸ್ಪೋಕನ್ ಇಂಗ್ಲೀಷ್ ಚಾಲೆಂಜ್. ಇವತ್ತು ನಾವು ಡೇ 1ನಲ್ಲಿ ಸೆಲ್ಫ್ ಇಂಟ್ರಡಕ್ಷನಿಂದ ಇಂಗ್ಲೀಷ್ ಕಲಿತೀವಿ. ನೀವು ಯಾರೇ ಆಗಿರಲಿ, ಸ್ಟೂಡೆಂಟ್, ಜಾಬ್ ಸೀಕರ್, ಯೂಟ್ಯೂಬರ್ ಆ್ಯಂಡ್ ಹೋಮ್ ಮೇಕರ್, ಈ 30 ಡೇಸ್ ಕೋರ್ಸ್ ಮುಗಿಸಿದ್ರೆ ನೀವು ಸಿಂಪಲ್ ಇಂಗ್ಲೀಷ್ನ ಕಾನ್ಫಿಡೆಂಟ್ಲಿ ಮಾತಾಡ್ತೀರಾ. ಹಾಗಾದರೆ ಡೇ 1ನ ಒಟ್ಟಿಗೆ ಶುರು ಮಾಡೋಣ. ಸೆಲ್ಫ್ ಇಂಟ್ರಡಕ್ಷನ್ ಅಂದರೆ ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ಇದು ಎಲ್ಲ ಕಡೆಗೂ ಬೇಕಾಗುವ ಸ್ಕಿಲ್ ಆಗಿರುತ್ತೆ. ಇಂಟರ್ವ್ಯೂ, ಕಾಲೇಜ್, ನ್ಯೂ ಫ್ರೆಂಡ್ಸ್, ಯೂಟ್ಯೂಬ್ ಇಂಟ್ರಡಕ್ಷನ್, ಆನ್ಲೈನ್ ಮೀಟಿಂಗ್ಸ್, ಇವೆಲ್ಲದಕ್ಕೂ ನಮ್ಮನ್ನ ಪರಿಚಯ ಮಾಡ್ಕೊಳ್ಳೋಕ್ಕೆ ನಮಗೆ ಸೆಲ್ಫ್ ಇಂಟ್ರಡಕ್ಷನ್ ತುಂಬಾ ಅಗತ್ಯವಾಗಿರುತ್ತೆ. ಸೊ ಟುಡೇ ಈ ವಿಡಿಯೋದಲ್ಲಿ ನಾವೆಲ್ಲರೂ ಪರ್ಫೆಕ್ಟಾಗಿ ನಮ್ಮ ಇಂಟ್ರಡಕ್ಷನ್ ಇಂಗ್ಲೀಷ್ನಲ್ಲಿ ಹೇಳೋದು ಕಲಿತೀವಿ. ಇಂಟ್ರಡಕ್ಷನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದಕ್ಕೆ ಒಂದು ಸಿಂಪಲ್ ಸ್ಟ್ರಕ್ಚರ್ ಇದೆ. ಅದು ಏನು ಎಂದು ತಿಳ್ಕೊಳ್ಳೋಣ. ಬಿಗಿನರ್ ಇಂಗ್ಲೀಷ್ ಲರ್ನರ್ಗೆ ಸೆಲ್ಫ್ ಇಂಟ್ರಡಕ್ಷನ್ ಮಾಡ್ಕೊಳ್ಳೋಕ್ಕೆ ಈ 5 ಸ್ಟೆಪ್ಸ್ ತುಂಬಾ ಅಗತ್ಯ. ಹಾಗಾದರೆ ಆ 5 ಸ್ಟೆಪ್ಸ್ ಯಾವುದು ಅಂತ ನೋಡೋಣ. ಸ್ಟೆಪ್ 1ನಲ್ಲಿ ನಾವು ನಮ್ಮ ನೇಮ್ ಹೇಳಬೇಕು. ಎಕ್ಸಾಂಪಲ್, ಮೈ ನೇಮ್ ಈಸ್ ಪ್ರಿಯಾ. ಸ್ಟೆಪ್ 2ಅಲ್ಲಿ ಪ್ಲೇಸ್, ನಾವು ಎಲ್ಲಿ ವಾಸವಾಗಿದ್ದೀವಿ ಅನ್ನೋ ಒಂದು ಸ್ಥಳದ ಹೆಸರು. ಎಕ್ಸಾಂಪಲ್, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಸ್ಟೆಪ್ 3ಅಲ್ಲಿ ಎಜುಕೇಷನ್ ಆರ್ ವರ್ಕ್, ನಾವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದೀವಿ ಅಂತ ಹೇಳೋದು. ನಾವೇನಾದರೂ ವರ್ಕ್ ಮಾಡ್ತಾಯಿದ್ರೆ ಯಾವ ಕಂಪನಿಯಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೀವಿ ಅಂತ ಹೇಳೋದು. ಎಕ್ಸಾಂಪಲ್, ಐ ಆಮ್ ಸ್ಟಡಿಯಿಂಗ್ ಇನ್ RJ ಕಾಲೇಜ್. ಐ ಆಮ್ ವರ್ಕಿಂಗ್ ಆ್ಯಸ್ ಅ ವಿಪ್ರೋ. ಸ್ಟೆಪ್ 4ಅಲ್ಲಿ ಹಾಬೀಸು, ನಿಮಗೆ ಏನು ಇಷ್ಟ, ನೀವೇನು ಮಾಡಬೇಕು ಅಂತ ಇರ್ತೀರಾ, ಫ್ರೀ ಟೈಮಲ್ಲಿ ನೀವೇನು ಮಾಡ್ತೀರಾ ಅನ್ನೋದು ಹಾಬೀಸಲ್ಲಿ ಬರುತ್ತೆ. ಲೈಕ್ ಐ ಲೈಕ್ ವಾಚಿಂಗ್ ಮೂವೀಸ್, ರೀಡಿಂಗ್, ಟ್ರಾವೆಲಿಂಗ್ ಎಕ್ಸೆಟ್ರಾ. ಸ್ಟೆಪ್ 5ಅಲ್ಲಿ ಎಂಡಿಂಗ್ ಲೈನಲ್ಲಿ ನಾವು ಏನಂತ ಹೇಳಬೇಕು ಅಂದರೆ ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಇದು 5 ಬೇಸಿಕ್ ಸ್ಟೆಪ್ಸ್ ಆಗಿರುತ್ತೆ ಸೆಲ್ಫ್ ಇಂಟ್ರಡಕ್ಷನಲ್ಲಿ. ಇಲ್ಲಿವರೆಗೆ ಸೆಲ್ಫ್ ಇಂಟ್ರಡಕ್ಷನ್ ಬೇಸಿಕ್ ಸ್ಟೆಪ್ಸ್ನ ನಾವು ನೋಡಿದ್ವಿ. ಇವಾಗ ಎಕ್ಸಾಂಪಲ್ ಫುಲ್ ಇಂಟ್ರಡಕ್ಷನ್ನ ನೋಡೋಣ. ಮೈ ನೇಮ್ ಈಸ್ ಪ್ರಿಯಾ. ಐ ಆಮ್ ಫ್ರಮ್ ಕರ್ನಾಟಕ. ಐ ಆಮ್ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್. ಐ ಲೈಕ್ ಮೇಕಿಂಗ್ ವಿಡಿಯೋ ಆ್ಯಂಡ್ ಲರ್ನಿಂಗ್ ನ್ಯೂ ಥಿಂಗ್ಸ್. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಸೆಲ್ಫ್ ಇಂಟ್ರಡಕ್ಷನ್ ಅಲ್ಲೇ ಫಾಸ್ಟ್ ವರ್ಷನ್ನ ನೋಡೋಣ ಇವಾಗ. Hi, my name is Priya. I am from Karnataka. I am a content creator and I love making videos, learning new skills and sharing them with you all. Thank you. ಇಲ್ಲಿವರೆಗೆ ಸೆಲ್ಫ್ ಇಂಟ್ರಡಕ್ಷನ್ನ ನೋಡಿದ್ವಿ. ಇವಾಗ ನಾವು ಇಂಟ್ರಡಕ್ಷನಲ್ಲಿ ನಾವು ಮಾಡುವ ಕಾಮನ್ ಮಿಸ್ಟೇಕ್ಗಳನ್ನು ನೋಡೋಣ. ಮೈ ಸೆಲ್ಫ್ ಪ್ರಿಯಾ, ಮೈ ನೇಮ್ ಈಸ್ ಪ್ರಿಯಾ. ಇವೆರಡರಲ್ಲಿ ಮೈ ನೇಮ್ ಈಸ್ ಪ್ರಿಯಾ ಅನ್ನೋದು ಕರೆಕ್ಟು, ಮೈ ಸೆಲ್ಫ್ ಅನ್ನೋದು ಬಳಸಬಾರ್ದು. ಐ ಆಮ್ ಲಿವಿಂಗ್ ಇನ್ ಕರ್ನಾಟಕ, ಐ ಲೈವ್ ಇನ್ ಕರ್ನಾಟಕ. ಇವೆರಡರಲ್ಲಿ ಐ ಲೈವ್ ಇನ್ ಕರ್ನಾಟಕ ಅನ್ನೋದು ರೈಟ್, ಐ ಆಮ್ ಲೈವಿಂಗ್ ಇನ್ ಕರ್ನಾಟಕ ಅನ್ನೋದು ರಾಂಗ್. ಐ ಕಂಪ್ಲೀಟೆಡ್ ಮೈ ಡಿಗ್ರಿ, ಐ ಆಮ್ ಕಂಪ್ಲೀಟೆಡ್ ಮೈ ಡಿಗ್ರಿ. ಇವೆರಡರಲ್ಲಿ ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಅನ್ನೋದು ರೈಟ್, ಐ ಆಮ್ ಕಂಪ್ಲೀಟೆಡ್ ಡಿಗ್ರಿ ಅನ್ನೋದು ರಾಂಗ್ ಆಗಿರುತ್ತೆ. ಈ ತಪ್ಪುಗಳನ್ನು ಡೇ 1ನಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ನೀವು ಕೂಡ ಪ್ರಾಕ್ಟೀಸ್ ಮಾಡೋ ಟೈಮ್. ಕಾಮೆಂಟ್ ಬಾಕ್ಸ್ನಲ್ಲಿ ಈ 4 ಥಿಂಗ್ಸ್ ಬರೆಯಿರಿ. ಯುವರ್ ನೇಮ್, ಯುವರ್ ಪ್ಲೇಸ್, ಸ್ಟಡಿ ಆರ್ ವರ್ಕ್, ಯುವರ್ ಹಾಬಿ. ನಿಮ್ಮ ಇಂಟ್ರಡಕ್ಷನನ್ನು ಕಾಮೆಂಟ್ ಮಾಡಿ. ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಕರೆಕ್ಟ್ ಮಾಡ್ತೀನಿ. ಇಂಗ್ಲೀಷ್ ಕಲಿಯೋದು ಈಸಿ, ಪ್ರಾಕ್ಟೀಸ್ ಮಾಡಿದ್ರೆ ಫ್ಲೂಯೆಂಟ್ ಆಗ್ತೀರಾ. ಅದು ರಾಂಗ್ ಆಗಿರಲಿ, ಮಾತಾಡೋಕ್ಕೆ ಜಸ್ಟ್ ಟ್ರೈ ಮಾಡಬೇಕು ಅಷ್ಟೇ. ಇಲ್ಲಿಗೆ ಡೇ 1 ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮುಗೀತು. ವಾಚಿಂಗ್ ಡೇ 1 ಆಫ್ ಅವರ್ ಸ್ಪೋಕನ್ ಇಂಗ್ಲೀಷ್ 30 ಡೇಸ್ ಚಾಲೆಂಜ್. ಇನ್ನು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಿಸ್ ಆಗಬೇಡಿ. ಸಿ ಯು ಇನ್ ದ ಡೇ 2 ಡೈಲಿ ರೋಟೀನ್ ಸೆಂಟೆನ್ಸ್.